ನೀವು ಇವತ್ತು ಯಾವುದೋ ಒಂದು ಮಾಲ್ಗೆ ಬಂದಿದ್ದೀರಿ, ಒರಾಯನ್ ಮಾಲ್ಕೋ ಫೋರಮ್ ಮಾಲ್ಕೋ ಬಂದಿದ್ದೀರಿ, ಇಲ್ಲಿ ಒಂದು ಲಕ್ಕಿ ಡ್ರಾ ಇತ್ತು, ನಿಮಗೆ ನಿಮ್ಮ ನಂಬರ್ ಇದರಲ್ಲಿ ವಿನ್ ಆಗಿದೆ, ನಿಮಗೆ ಇಷ್ಟು 1 ಕೋಟಿ ದುಡ್ಡು ಬಂದಿದೆ, ಸೊ ಇದು ಬರಬೇಕಂದ್ರೆ ನೀವು ಪ್ರಾಸೆಸಿಂಗ್ ಫೀಸು ಅಷ್ಟೇ ಮಾಡಬೇಕು ಅಂತ ಹೇಳ್ತಾನೆ. ಈ ಆಶೆ ತೋರಿಸ್ಬಿಟ್ಟು 1.5 ಕೋಟಿ ಆಶೆ ತೋರಿಸ್ಬಿಟ್ಟು ಒಂದು 15 ಲಕ್ಷ ನಿಮ್ಮ ಕಡೆಯಿಂದ ತಗೊಳ್ತಾನೆ ಅವನು. ಖತಮ್. ಈಗ ಅದು 1.5 ಕೋಟಿ ಬರಲ್ಲ. ದಟ್ಸ್ ಅ ಬೇಸಿಕ್. ಆ ರೀತಿಯಲ್ಲಿ ಸೈಬರ್ ಕ್ರೈಮ್ಸ್ ಎಲ್ಲ ಸ್ಟಾರ್ಟ್ ಆಗಿ ನಮಗೆ ಈಗ ಒಂದೊಂದು ರೀತಿಯಲ್ಲಿ ಅದು ಒಂದು ರೀತಿ. ಈಗ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇರಿದ್ರೆ ನೀವು ದೇರ್ ಆರ್ ಮಲ್ಟಿಪಲ್ ವೇಸ್ ಆಫ್ ಚೀಟಿಂಗ್ ಪೀಪಲ್. ಈಗ ಅದರಲ್ಲಿ ನೀವು ಎಲ್ಲ ನ್ಯೂಸ್ ಪೇಪರಲ್ಲಿ ಇವತ್ತಿನ ಕಾಲದ ಡಿಜಿಟಲ್ ಅರೆಸ್ಟ್ ಅಂತ ಒಂದು ನೋಡ್ತಾ ಇದ್ದೀವಿ. ಡಿಜಿಟಲ್ ಅರೆಸ್ಟ್, ಕರೆಕ್ಟ್. ಇನ್ನೊಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಒಂದು ನೋಡ್ತಾ ಇದ್ದೀವಿ. ಇನ್ನೊಂದು ಕೆಲವು ಮ್ಯಾಟ್ರಿಮೋನಿಯಲ್ ಅಂತ ಹೇಳ್ತೀವಿ. ಇದು ಒಂದು ವಿಚಿತ್ರವಾಗಿರುತ್ತೆ. ಹೇಗೆ ಅಂದರೆ ನೀವು ಮದುವೆ ಆಗಬೇಕಂತ ಎಲ್ಲರೂ ಯಾವುದೋ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀರಿ. ಅಲ್ಲಿ ಯಾರೋ ಒಬ್ಬರು ಹುಡುಗಿಗಳಿಗೆ ಯಾರು ಹುಡುಗಕ್ಕೆ ನಿಮಗೆ ನಾನು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯು ಅಂತ ಒಂದು ಮೆಸೇಜ್ ಬರುತ್ತೆ, ನಾವು ಭೇಟಿ ಮಾಡೋಣ ಹೀಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಅವರು ಆಯಿತು ನಾನು ಈ ಕಂಟ್ರಿನಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ, ನಿಮಗೋಸ್ಕರ ಇದೆಲ್ಲ ತೊಗೊಂಡು ಬರ್ತಾ ಇದ್ದೀನಿ, ಬಟ್ ನನಗೆ ಡಾಲರ್ಸಲ್ಲಿದೆ, ಇಂಡಿಯನ್ ರುಪೀಸ್ನಲ್ಲಿ ಇಲ್ಲ, ಸೊ ನನಗೆ ಸ್ವಲ್ಪ ದುಡ್ಡು ನೀವು ಟ್ರಾನ್ಸ್ಫರ್ ಮಾಡಿದರೆ ನಾನು ನಿಮಗೆ ಬಂದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಉದ್ದೇಶಕ್ಕೆ ಶುರುವಾಗುತ್ತೆ. ಸೊ ಅಂಥದ್ದು ಕೆಲವು ಜನ ನಮ್ಮ ಕರ್ನಾಟಕದಲ್ಲೇ ಮನೆಗಳನ್ನು ಮಾರಾಟ ಮಾಡಿ ಹುಡುಗಿ ಮದುವೆ ಮಾಡಬೇಕಂತ ಉದ್ದೇಶಕ್ಕೆ ಮನೆಗಳನ್ನು ಮಾರಾಟ ಮಾಡಿ ಅವ್ರಿಗೆ ಕೊಟ್ಟಿದ್ದಂಗೆ ಘಟನೆಗಳು ಇದ್ದಾವೆ. ಸೊ ಅದೇ ಒಂದು ರೀತಿಯಲ್ಲಿ ಈಗ ತುಂಬ ಡೈಲಿ ನಾವು ಹ್ಯೂಸ್ ನಂಬರ್ ನೋಡಬೇಕಂದ್ರೆ ಲೋನ್ ಆ್ಯಪ್ಸ್ ಅಂತ ಹೇಳ್ತೀವಿ. ಕರೆಕ್ಟ್. ನೀವೇನೋ ಎಮರ್ಜೆನ್ಸಿಯಾಗಿ ಸ್ಟೂಡೆಂಟ್ಸ್ಗಳು ದಿನನಿತ್ಯ ಕೆಲಸ ಮಾಡುವವರು ಅವರೆಲ್ಲರೂ ಏನೋ 5,000 10,000 ಲೋನ್ಸ್ ಅಂತ ತಗೊಳ್ತಾರೆ. ಇಮಿಡಿಯೇಟ್ ಲೋನ್ ಅಂತ ಬರುತ್ತೆ ಅವನಿಗೆ. ಅದಾದಮೇಲೆ ಏನು ಮಾಡ್ತಾರೆ ಅವರು 10,000ಕ್ಕೆ 10,000 ಪೇ ಮಾಡ್ತೀರಿ, 10,000ಕ್ಕೆ 20,000 ಪೇ ಮಾಡ್ಕೊಳ್ತಾರೆ ಅವ್ರು ನಿಮ್ಮ ಕಡೆಯಿಂದ. ಬಟ್ ನೀವು ಇನ್ಸ್ಟಾಲೇಷನ್ ಮಾಡುವಾಗ ನಾವೆಲ್ಲ ಆ್ಯಕ್ಸೆಸ್ ಕೊಟ್ಬಿಡ್ತೀವಿ ಫೋನ್ ಅವರಿಗೆ. ಸೊ ಆವಾಗ ಏನು ಮಾಡ್ತಾರೆ ಅವರು, ನಮ್ಮಲ್ಲಿ ಯಾರ್ಯಾರು ಅಕೌಂಟ್ ಡೀಟೇಲ್ಸ್ ಇದ್ದಾವೆ, ಯಾರು ಅಕೌಂಟ್ ಮೊಬೈಲ್ ನಂಬರ್ಸ್ ಇದೆ ಅವರೆಲ್ಲರಿಗೂ ಅವ್ನು ವಾಟ್ಸಪ್ ಮೆಸೇಜ್ ಮಾಡ್ತಾನೆ, ನಿಮ್ಮದೆಲ್ಲ ನ್ಯೂಡ್ ಫೋಟೋ ಮಾಡಿಬಿಟ್ಟು. ಬಹಳ ಜಾಸ್ತಿ ತುಂಬ ಅದು ನಾರ್ಮಲ್ ಆಗಿ ಲೋವರ್ ಲೆವೆಲಲ್ಲಿ ಜಾಸ್ತಿ ಜನಕ್ಕೆ ಕೊಡುವಂಥದ್ದು, ಮೋಸ ಮಾಡುವಂಥದ್ದು ಅದು. ಸೊ ಯಾಕಂದರೆ ಎಲ್ಲರಿಗೂ ಈ ಚಿಕ್ಕ ಚಿಕ್ಕ ಕೆಲಸ ಮಾಡೋರು ಎಲ್ಲರಿಗೂ ದುಡ್ಡು ಅವಶ್ಯಕತೆ ಇರುತ್ತೆ. ಕರೆಕ್ಟ್. ಸೊ ಅದರಲ್ಲಿ ಆ ಟ್ರ್ಯಾಪ್ನಲ್ಲಿ ಬೀಳ್ಬಿಡ್ತಾರೆ. ಸೊ 10,000 ತಗೊಂಡಿದ್ರೆ ನೀವು ಎಂಡ್ ಅಪ್ ಪೇಯಿಂಗ್ ನೀವು 40-50 ಸಾವಿರಗಳವರೆಗೂ ಪೇ ಮಾಡ್ತಾ ಹೋಗ್ತೀರಾ. ನಿಮ್ಗೆ ಎಷ್ಟುವರೆಗೆ ಪೇ ಮಾಡಿದ್ರೆ ಅಷ್ಟುವರೆಗೆ ಸ್ವೀಚ್ ಮಾಡ್ತಾರೆ. ಲೋನ್ ಅಂತೂ ಮುಗಿಯಲ್ಲ ಯಾಕಂದರೆ ನಿಮ್ಮ ಫೋಟೋಗಳು ಅವ್ರಿಗೆ ಬರ್ತಾರೆ. ಸೊ ಈ ರೀತಿಯಲ್ಲಿ ತುಂಬ ಇದ್ದಾವೆ ನಮಗೆ. ಈಗ ಫೇಸ್ಬುಕ್ನಲ್ಲಿ ಎಲ್ಲ ನೋಡಿರ್ತೀರಿ, ಯಾರೋ ನಮ್ಮ ಫೋಟೋ ಕಂಟೆಂಟ್ ಮಾಡಿ ಕ್ರಿಯೇಟ್ ಮಾಡುವಂಥದ್ದು. ನಿಮಗೆ ತುಂಬ ಜನಕ್ಕೆ ವೀಡಿಯೋ ಕಾಲ್ಸ್ಗಳು ಬರುತ್ತವೆ. ಯಾರೋ ಹುಡುಗಿ ಆ ಕಡೆಯಿಂದ ನ್ಯೂಡ್ ವಿಡಿಯೋ ಮಾಡಿ ನಿಮ್ಮದೊಂದು ಚಿಕ್ಕ ವಿಡಿಯೋ ತಗೊಂಡು ನಿಮ್ಮ ಕಡೆಯಿಂದ ದುಡ್ಡು ವಸೂಲಿ ಮಾಡ್ತಾರೆ. ಕರೆಕ್ಟ್. ಸೊ ದೀಸ್ ಆಲ್ ಆರ್ ವೇರಿಯಸ್ ನಮಗೆ ಸ್ಕ್ಯಾಮ್ಸ್. ಅಂದರೆ ಬೇಸಿಕಲಿ ಯಾವ ರೀತಿಯಲ್ಲಿ ಕ್ರೈಮ್ ಮಾಡುವಂಥದ್ದು ಒಂದೊಂದು ಮಾಡಸ್. ನಾನು ಹೇಳಿದ್ದೀನಲ್ವಾ, ಒಬ್ಬರು ಶಾಪ್ನಲ್ಲಿ ಹಂಗೆ ಮಾಡ್ತಾರೆ, ಅವ್ರ ಮನೆಯಲ್ಲಿ ಮಾಡ್ತಾರೆ, ಇನ್ನೊಂದು ಯಾವುದೋ ಹೋಟೆಲ್ನಲ್ಲಿ ಕಳ್ತನ ಮಾಡುವಂಥದ್ದು. ಸೊ ಆ ರೀತಿಯಲ್ಲಿ ಅಲ್ಟಿಮೇಟ್ಲಿ ಮನಿ ವಿಲ್ ಗೋ. ಹೌದು, ಅದು ಒಂದು. ಸೊ ಈ ಫೈನಾನ್ಷಿಯಲ್ ಫ್ರಾಡಲ್ಲಿ ನಾವು ಮೋರ್ ದ್ಯಾನ್ 20-30 ವೇಸ್ ಅಂತ ಇರುತ್ತೆ. ಈಗ ಇವತ್ತಿನ ಕಾಲದಲ್ಲಿ ನಮ್ಮ ಕರ್ನಾಟಕ ಹ್ಯಾಸ್ ಬಿಕಮ್ ಒನ್ ಆಫ್ ದ ಹಬ್ ಫಾರ್ ಸೈಬರ್ ಕ್ರೈಮ್. ಅಂದರೆ ಹೇಗೆ ಹಬ್ಬ ಅಂತ ಹೇಳೋಕ್ಕಾಗಲ್ಲ, ಬೆಂಗಳೂರು ಜಸ್ಟ್ನಲ್ಲಿ ಜಾಸ್ತಿ ಕೇಸಸ್ ಆಗ್ತಾ ಇದೆ ನಮಗೆ. ಸೊ ಅದು ನೀವು ನೋಡಿದರೆ ಇವತ್ತು ನಮಗೆ ಕರ್ನಾಟಕದಲ್ಲಿ ಮೋರ್ ದ್ಯಾನ್ ಈ 24ನಲ್ಲಿ ಮೋರ್ ದ್ಯಾನ್ ಅರೌಂಡ್ 23,000 FIRsಗಳು ಆಗಿದ್ದಾವೆ. 23,000 FIRಗಳು ಆಗಿದೆ ಕರ್ನಾಟಕದಲ್ಲಿ ಒಂದು ವರ್ಷದ 24ನಲ್ಲಿ. 24 ಮಾತ್ರ ನೋಡಿದರೆ ಅದರಲ್ಲಿ ನಮಗೆ ಆಲ್ಮೋಸ್ಟ್ ಅರೌಂಡ್ 2,600 crores ನಾವು ಕರ್ನಾಟಕ ರಾಜ್ಯ ಲಾಸ್ ಆಗಿರುವಂಥದ್ದು ಅಮೌಂಟ್ 2,600 crores ನಾವು ಲಾಸ್ ಆಗಿದ್ದೀವಿ. 26,000 ಕೋಟಿ. 26,000 ಅಲ್ಲ, 26,100 ಕೋಟಿ. 2,600 crores we have lost. ಬೆಂಗಳೂರು ಒಂದರಲ್ಲಿ ಇದು ಇಲ್ಲ, ಕರ್ನಾಟಕ, ಇಡೀ ಕರ್ನಾಟಕ. ಬೆಂಗಳೂರಲ್ಲಿ ಆಲ್ಮೋಸ್ಟ್ 80% ಇರುತ್ತೆ ಅದರಲ್ಲಿ. ಜಾಸ್ತಿ ಅರೌಂಡ್ 1,900-2,000 ವರೆಗೂ ಬೆಂಗಳೂರೇ ಇರುತ್ತೆ ಅದರಲ್ಲಿ. ಸೊ ಅದೇ ರೀತಿಯಲ್ಲಿ ಈ 25ಕ್ಕೆ ಆಲ್ಮೋಸ್ಟ್ 14,000 FIR ವರ್ಕು ಮಾಡಿದ್ದೀವಿ ಈಗಾಗಲೇ. 14,000 FIRs. ಅದರಲ್ಲಿ ಆಲ್ಮೋಸ್ಟ್ ಸೇಮ್ ಅಷ್ಟೇ, 1,200 ವರೆಗೂ, ಅಂದರೆ 2,800 ಕೋಟಿವರೆಗೂ ನಾವು ಲಾಸ್ ಆಗಿದ್ದೀವಿ ಈಗಾಗಲೇ. ಸೊ ಇಷ್ಟೆಲ್ಲ ಆಗ್ತಾ ಇದೆ. ಸೊ ಅದಕ್ಕೆ ತುಂಬ ಕಾರಣಗಳು ಇದ್ದಾವೆ ನಮಗೆ. ಸೊ ದಟ್ ಈಸ್ ಸ್ಟೇಟಸ್ ಆಫ್ ದ ಪ್ರೆಸೆಂಟ್ ಕರ್ನಾಟಕ ಸ್ಟೇಟ್ನಲ್ಲಿ ಹೇಗೆ ಸೈಬರ್ ಕ್ರೈಮ್ ಆಗ್ತಾ ಇರುವಂಥದ್ದು. ಸೊ ಇದು ಒಂಥರ ವಿಚಿತ್ರವಾಗಿ ಆಗ್ತಾ ಇದೆ. ಸೊ ಅದು ಆಗಬಾರ್ದು. ಅಂದರೆ ಎವ್ರಿಬಡಿ ಹ್ಯಾಸ್ ಟು ವರ್ಕ್. ಅಂದರೆ ಈಗ ಗೌರ್ಮೆಂಟ್ ಕಡೆಯಿಂದ ನಾವು ಕೆಲಸ ಮಾಡಬೇಕು, ಇನ್ಸ್ಟಿಟ್ಯೂಷನ್ಸ್ ಸಹಕಾರ ಕೂಡ ಇರಬೇಕು. ಸೊ ಜನರ ಕಡೆಯಿಂದ ಅವರು ತಿಳಿಸ್ಕೋಬೇಕು, ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕೆಲಸ ಮಾಡಬೇಕು. ಎಲ್ಲರೂ ಮಾಡ್ತಾ ಇದ್ವಿ. ಆದ್ರೂ ಇದು ನಡೀತಾ ಇದೆ ಅಂದರೆ ಸಮ್ವೇರ್ ದೆರ್ ಈಸ್ ಲ್ಯಾಕಿಂಗ್ ಇನ್ ದ ಐ ಮೀನ್ ಅವೇರ್ನೆಸ್ ಒಂದು. ಆ್ಯಂಡ್
ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳಬೇಕು ಅಂದರೆ ಹ್ಮ್. ಈಗ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಅಂತ ಇತ್ತೀಚೆಗೆ ಆಗ್ತಾ ಇದೆ. ಕರೆಕ್ಟ್. ನೀವು ನೋಡ್ತಾ ಇದ್ರಿ ಅಂದರೆ ಯಾವುದೋ ಒಂದು ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ಸ್ನಲ್ಲಿ ಒಂದು ಗ್ರೂಪ್ಗಳಲ್ಲಿ ನೀವು ಇಡ್ತೀರಾ. ಹೌದು. ಅದರಲ್ಲಿ ನಿಮಗೆ ಪ್ರೊವೋಕ್ ಮಾಡುವಂಥ, ಆಶೆ ತೋರಿಸುವಂಥದ್ದು ಒಂದು ಯಾವುದೋ ಮೆಸೇಜ್ ತೋರಿಸ್ತಾರೆ. ಇದರಲ್ಲಿ ಇನ್ವೆಸ್ಟ್ ಮಾಡಿ, ಮನಿ ಡಬಲ್ ಆಗುತ್ತೆ ವಿತಿನ್ 1 ಮಂತ್ನಲ್ಲಿ, ಇದರಲ್ಲಿ ಹಿಂಗೆ ಆಗುತ್ತೆ ಅಂತ ಎಲ್ಲ ಇರುತ್ತವೆ. ಹೌದು. ಸೊ ಹಾಗೆ ಹೇಳಿಬಿಟ್ಟು, ಸೊ ಆ ಗ್ರೂಪಿಂದ ನಿಮಗೆ ನೀವು ಇಂಟ್ರೆಸ್ಟೆಡ್ ಅಂತ ಒಂದು ಕ್ಲಿಕ್ ಕೊಟ್ಟಿದ್ರೆ ಸಾಕು, ನಿಮಗೆ ತಗೊಂಡೋಗಿ ಬೇರೆ ಯಾವುದೋ ವಾಟ್ಸಪ್ ಗ್ರೂಪ್ನಲ್ಲಿ ಜಾಯಿನ್ ಮಾಡ್ತಾರೆ. ಅವರೇ ಜಾಯಿನ್ ಮಾಡಿ ಕಮ್ಯುನಿಟಿ ಜಾಯಿನ್ ಮಾಡ್ತಾರೆ. ಸೊ ನೀವು ಇಂಟ್ರೆಸ್ಟೆಡ್ ಇದ್ರಿ, ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಈ ಗ್ರೂಪ್ನಲ್ಲಿ ಜಾಯಿನ್ ಆಗಿ ಅಂತ ಹೇಳ್ತಾರೆ. ನೀವು ಒಂದು ಸಲ ಗ್ರೂಪ್ನಲ್ಲಿ ಜಾಯಿನ್ ಆಗಿದ್ದರೆ ನಿಮಗೆ ದಿನ ತೋರಿಸ್ತಾ ಇರ್ತಾರೆ ನಮಗೆ ಅವರು. ಹೇಗೆ ಅಡ್ವರ್ಟೈಸ್ಮೆಂಟ್ ಟೈಪ್. ಅಡ್ವರ್ಟೈಸ್ಮೆಂಟ್ ಅಲ್ಲ, ಅದರಲ್ಲಿ ಇದ್ದವರೇ ಹೇಳ್ತಾ ಇರ್ತಾರೆ, ನಾನು ಇವತ್ತು $1,000 ಇನ್ವೆಸ್ಟ್ ಮಾಡಿದ್ದೀನಿ, ನಿನ್ನೆ ಮಾಡಿದ್ದೀನಿ, ಇವತ್ತು ನನಗೆ $1,200 ಆಯಿತು ಅಂತ. ಅಂದರೆ ಆ ಗ್ರೂಪಲ್ಲಿ ಇರೋರು ಎಲ್ಲರೂ ಕೂಡ ಕಳ್ಳರು. ಕಳ್ಳರು. ಅದು ಇವ್ರಿಗೆ ಗೊತ್ತಾಗಲ್ಲ, ಇವ್ನು ಯಾರು ಜಾಯಿನ್ ಆಗಿದ್ರು ಇವ್ರಿಗೆ ಗೊತ್ತಾಗಲ್ಲ. ಎಲ್ಲರೂ ಮ್ಯಾಕ್ಸಿಮಮ್ ಕಳ್ಳರು ಇರ್ತಾರೆ, ಅವರೆಲ್ಲ ಇವ್ರಿಗೆ ಗೊತ್ತಾಗಲ್ಲ. ಅವರು ಎಲ್ಲ ಡ್ರಾಮಾ ಗುಂಪದು. ಕಳ್ಳರ ಗುಂಪು. ಅವರು ಡ್ರಾಮಾ ಮಾಡ್ತಾ ಇರ್ತಾರೆ, ನಾನು ಇವತ್ತು ಇಷ್ಟ ಹಾಕಿದ್ದೀನಿ, ಇಷ್ಟ ಆಯಿತು, ಇಷ್ಟ ಹಾಕಿದ್ದೀನಿ, ಇಷ್ಟ ಆಯಿತು. ಸೊ ಅದು ಯಾರು ಜಾಯಿನ್ ಆಗಿದ್ರೆ ಅವ್ನು ಪ್ರೊವೋಕ್ ಮಾಡಲಿಕ್ಕೆ, ಉತ್ತೇಜ ಮಾಡಲಿಕ್ಕೆ. ಸೊ ಇವನೇನು ಒಂದಿನ ಇವನು ಏನು ಮಾಡ್ತಾನೆ, ತಗೊಂಡೋಗಿ ಇವನು ಇನ್ವೆಸ್ಟ್ ಮಾಡಿಬಿಡ್ತಾನೆ ಅದರಲ್ಲಿ. ಆಯಿತು, ನಾನು ಇವತ್ತು 1,00,000 ಇನ್ವೆಸ್ಟ್ ಮಾಡ್ತೀನಿ, 2,00,000 ಇನ್ವೆಸ್ಟ್ ಮಾಡ್ತೀನಿ ಅಂತ ಆಶೆ ಬಂದ್ಬಿಡುತ್ತಲ್ವಾ, ಆಲ್ರೆಡಿ ಇನ್ಕ್ರೀಸ್ ಆಗಿದೆ. ಸಹಜ ಗುಣ ಅದು. ಸೊ ಇದರಲ್ಲಿ ಈಗ ಇತ್ತೀಚೆಗೆ ನಡುತ್ತುವಂಥದ್ದು ಒಂದೊಂದು ಕೇಸ್ನಲ್ಲಿ ಕ್ರೋಡ್ಸ್ ಟುಗೆದರ್ ಲಾಸ್ ಆಗ್ತಾ ಇದೆ. ನೀವು ಮೊನ್ನೆ ರೀಸೆಂಟಾಗಿ ಕೇಸಸ್ ನೋಡಿರ್ಬೋದು. ಒಬ್ಬರು ಯಾರೋ ರಿಟೈರ್ಡ್ ಎಂಪ್ಲಾಯಿ 6 crores ಲಾಸ್ ಆಗಿದ್ದಾರೆ, ಒಬ್ಬರು ಯಾರೋ ಎಂಪ್ಲಾಯಿ 31 crores ಲಾಸ್ ಆಗಿದ್ದಾರೆ, ಇನ್ನೊಬ್ರು ಯಾರೋ 8 crores ಲಾಸ್ ಆಗಿದ್ದಾರೆ. ಇವರೆಲ್ಲರೂ, ಇನ್ನೊಬ್ರು ಯಾರೋ 6-7 crores ಲಾಸ್ ಆಗಿದ್ದಾರೆ, 2 crores ಲಾಸ್ ಆಗಿದ್ದಾರೆ. ಇವರೆಲ್ಲರೂ ನೋಡಿದರೆ ದೇ ಆರ್ ಪೀಪಲ್ ಹೂ ಆರ್ ವೆಲ್ ಎಡ್ಯುಕೇಟೆಡ್. ಕರೆಕ್ಟ್. ತುಂಬ ಹೈ ಪೊಸಿಷನಲ್ಲಿ ಇದ್ದವರೆ. ಸೊ ಅವರು ಮೋಸ ಆಗ್ತಾ ಇದ್ರಂತ ಏನು ಅರ್ಧ, ಸಮ್ವೇ ಅದರಲ್ಲಿ ಇದರಲ್ಲಿ ಒಂದು ಅವೇರ್ನೆಸ್ ಕಡಿಮೆ ಇರುವಂಥದ್ದು, ಇಂಥದ್ದು ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಖಂಡಿತ ಆಗಲ್ಲ, ಅದು ನಾವು ಇಟ್ಸ್ ಆಲ್ ಮೋಸ ಅಂತ ಟ್ರ್ಯಾಪ್ ಆಗ್ತಾ ಇದೀವಿ ಅಂತ ಅವ್ರಿಗೆ ಅವೇರ್ನೆಸ್ ಇಲ್ಲ. ಇನ್ನೊಂದು ಅದನ್ನ ಜೊತೆಗೆ ಆಶೆನೂ ಜಾಸ್ತಿ ಇದೆ, ಗ್ರೀಡಿನೆಸ್. ಹೌದು, ಏನೋ ಸಿಕ್ಬಿಡುತ್ತೆ, ಇವತ್ತು ನನಗೆ ಒಂದು $2 ಇದ್ದರೆ ನಾಳೆ ಅದು $4 ಆಗಿಬಿಡುತ್ತೆ ಅಂತ ಆಶೆನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಇಂಥವರೇ ಎಲ್ಲ ಬಲಿ ಆಗ್ತಾರೆ ಜಾಸ್ತಿ. ಸೊ ಈಗ ದುಡ್ಡಿದ್ದವರೇ ಜಾಸ್ತಿ ಅಂದರೆ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಯಾಕಂದರೆ ಈಗ ಚಿಕ್ಕ ಪುಟ್ಟ ಕೇಸಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ಟ್ರೆಂಡ್ ನೋಡಿದರೆ ಕರ್ನಾಟಕ ಸ್ಟೇಟ್ನಲ್ಲಿ ನಮಗೆ ಸೈಬರ್ ಕ್ರೈಮ್ ಕಡಿಮೆ ಆಗಿದೆ. ನಾನು ನಿಮಗೆ ಹೇಳಿದ್ದೀನಿ, 23ನಲ್ಲಿ 22,000 23,000 FIRಗಳು ಆಗಿದೆ, 24ನಲ್ಲಿ 21,000 ಆಗಿದೆ. ಈಗ ನಮಗೆ 25ನಲ್ಲಿ ನಾವು ಈಗ ಆಲ್ಮೋಸ್ಟ್ ಡಿಸೆಂಬರ್ಗೆ ಆಗಿ ಬಂದಿದ್ದೀವಿ, 14,000ವರೆಗೂ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 30% ಕಡಿಮೆ ಆಗ್ತಾ ಇದೆ, ಕಡಿಮೆ ಬರ್ತಾ ಇದೆ. ಬಟ್ ಅದು ಅಮೌಂಟ್ ಆಫ್ ಲಾಸ್ ಏನಿದೆ ಅದು ಒಬ್ಬೊಬ್ಬರು ಕೇಸ್ನಲ್ಲಿ ಜಾಸ್ತಿ ಆಗ್ತಾ ಇದೆ, ಅಂದರೆ ಕೋಟಿಗಳು ಹೋಗ್ತಾ ಇದೆ, ಹಿಡಿತಾ ಇದ್ದಾರೆ ಅವರು. ಸೊ ಅದು ಇತ್ತೀಚೆಗೆ ಸ್ಟೇಟಸ್ ಕರ್ನಾಟಕನಲ್ಲಿ ನಮಗೆ ಸೈಬರ್ ಅಫೆನ್ಸ್ ಏನಿದೆ ಅಂತ. ಒನ್ಸ್ ಈ ಯಾರಾದರೂ ಜನ ಆ ಗುಂಪು ಸೇರ್ಕೊಂಡ್ಬಿಟ್ರು ಅಂತಂದರೆ ಇವರು ಸಿಕ್ಕಾಕೊಂಡಂಗೆನೆ ಅದರಲ್ಲಿ ಹಾಗೇನೆ. ಸೊ ಅದರಿಂದ ಹೊರ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಹೊರಗೆ ಬರೋದು ಕಷ್ಟ ಮಾಡಿದ್ರಂತೂ ಮುಗ್ದೇ ಹೋಯ್ತು. ಅದು ಏನಾಗ್ತಾರೆ ಅಂದರೆ, ನಿಮಗೆ ಇವತ್ತು ಒಂದು ಸಾಫ್ಟ್ವೇರ್ ತೋರಿಸ್ತಾರೆ, ನಿಮಗೆ ಕೊಡಿಸ್ತಾರೆ, ಒಂದು ಅಪ್ಲಿಕೇಶನ್ ಕೊಡ್ತಾರೆ ನಿಮಗೆ ಅವರು. ಇವತ್ತು ನೀವು ಸಪೋಸ್ 1,00,000 ಇನ್ವೆಸ್ಟ್ ಮಾಡಿದ್ರಿ, ಒಂದು ಆಫ್ಟರ್ 5 days ಅದು 1.5 lakh ಆಗಿಬಿಡುತ್ತೆ, 1.5 ಲಕ್ಷ ಆಗಿಬಿಡುತ್ತೆ. ಸೊ ನೀವೇನು ಮಾಡ್ತೀರಿ, ಆಯಿತು ನಾನು 1 ಲಕ್ಷ 1.5 ಲಕ್ಷ ಆಗಿಬಿಟ್ಟಿದೆ 5 ದಿನದಲ್ಲಿ, ಎಲ್ಲಿ ಬರುತ್ತೆ ನನಗೆ ಅಂತ. ನಂದು ಆಲ್ರೆಡಿ ನಾನು ಗ್ರೀಡಿ ಫೆಲೋ. ಅದರಲ್ಲಿ ಇನ್ನೂ ನಿಮಗೆ ಜಾಸ್ತಿ ಅದು ಏನಂತ ಹೇಳ್ತೀವಿ, ಇನ್ನೂ ನೀವು ನಾಳೆ 1 ಲಕ್ಷ ಹಾಕ್ತೀರಿ, 10 ಲಕ್ಷ ಹಾಕ್ತೀರಿ. ಕೆಲವರು ಆದರೆ ಸಾಲ ತಗೊಂಡು ಪ್ರಾಪರ್ಟಿಗಳು ಮಾರಾಟ ಮಾಡಿ ಹಾಕಿದ್ದವರು ಇದ್ದಾರೆ. ತುಂಬ ಜನ ಇದ್ದಾರೆ ಅದರಲ್ಲಿ. ಯಾಕಂದರೆ ಈ ಆಸೆಯಿಂದ ನನ್ನ ದುಡ್ಡು ಜಾಸ್ತಿ ಆಗ್ತಾ ಇದೆ ಅಂತ. ಅದರಲ್ಲಿ ಒಂದು ಅಪ್ಲಿಕೇಶನಲ್ಲಿ ತೋರಿಸ್ತಾರೆ, ಸಮ್ ಡೇಸ್ವರೆಗೂ ಕೊಡ್ತಾರೆ ಅವರು. ಏನು ಕೊಡಲ್ಲ, ಅವ್ರು ಏನು ಕೊಡಲ್ಲ ನಮಗೆ. ಇನ್ನು ನಿಮ್ದು ಇಷ್ಟು ಆಗಿದೆ, ಸೊ ಇನ್ನು ಇನ್ವೆಸ್ಟ್ ಮಾಡಿ ತೋರಿಸ್ತಾರೆ ಅಷ್ಟೇ. ಅಪ್ಲಿಕೇಶನ್ ಅಷ್ಟೇ ತೋರಿಸ್ತಾರೆ ಅಷ್ಟೇ. ಸೊ ನೀವು ಯಾವಾಗ ಹೋಗಿ ನಾನು ವಿಡ್ರಾ ಮಾಡಬೇಕು ಅಂತ ಅನ್ಕೊಳ್ತೀರೋ, ಆವಾಗ ವಿಡ್ರಾ ಮಾಡುವಾಗ ನಿಮ್ಗೆ ಆಪ್ಷನ್ ಇರಲ್ಲ ಅಲ್ಲಿ, ಅಲ್ಲಿ ತೋರಿಸುತ್ತೆ. ನೀವು 10 ಲಕ್ಷ ಹಾಕಿದ್ರೆ ಅಲ್ಲಿ 30 ಲಕ್ಷ ತೋರಿಸ್ತಾರೆ ನಿಮಗೆ. ಬಟ್ ಅದು ವಿಡ್ರಾ ಮಾಡಬೇಕಂತ ಆಪ್ಷನ್ ಹೇಳುವಾಗ ಇಲ್ಲ, ಇದು ವಿಡ್ರಾ ಮಾಡೋಕ್ಕಾಗಲ್ಲ, ಈಗ ಫೈನಾನ್ಷಿಯಲ್ ಕ್ವಾರ್ಟರ್ ಕಡಿಮೆ ಆಗಿಲ್ಲ, ಬ್ಯಾಂಕ್ ರೂಲ್ಸ್ ಒಪ್ಪುದಿಲ್ಲ, ಸೆಬಿ ರೂಲ್ಸ್ ಒಪ್ಪುದಿಲ್ಲ ಅಂತ ಏನೇನೋ ಬಹಾನಗಳು ಕಥೆಗಳು ಹೇಳ್ತಾರೆ. ಅದಾದಮೇಲೆ ದೆನ್ ನಿಮಗೆ ಗೊತ್ತಾಗುತ್ತೆ, ಅಯ್ಯ ನಾವು ಯಾವುದೋ ಟ್ರ್ಯಾಪ್ ಆಗಿಬಿಟ್ಟಿದ್ದೀವಿ ಅಂತ. ಈಗ ನನಗೆ ಗೊತ್ತಾಯಿತು ನಾನು ಟ್ರ್ಯಾಪ್ ಆಗಿದ್ದೀನಿ ಅಂತ. ಇದೆ ಈಗ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೇ ಬರೋಣ.
ಸೊ ನಾನು ಫಸ್ಟ್ ಏನು ಮಾಡಬೇಕು ಅದಾದ ಮೇಲೆ? ಎನಿಬಡಿ ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತಲ್ಲ, ಯಾವುದು ಫೈನಾನ್ಷಿಯಲ್ ಫ್ರಾಡ್ ಸೈಬರ್ನಲ್ಲಿ ಆಗಿದೆ, ಯಾರೋ ಒಬ್ಬರು ನೀವು ಕ್ಲಿಕ್ ಮಾಡಿದ್ರಿ, ಯಾವುದು ಸಪೋಸ್ UPI ಪೇಮೆಂಟ್ ಅಂತ ಇರುತ್ತೆ. ಕೆಲವರು ನಿಮಗೆ ಆಯಿತು ಇವತ್ತು ಏನೋ ಅಂತ ಹೇಳ್ತೀರಿ, ಏನೋ ವೆಬ್ಸೈಟ್ನಲ್ಲಿ ಈ ಬದನೆಕಾಯಿ ತಗೊಳ್ಳಿ ಮನೆಗೆ ಬಂದ ಮೇಲೆ ಚೆನ್ನಾಗಾಗುತ್ತೆ ಅಂತ ಏನೋ ಸುಮ್ಮನೆ ಕಥೆಗಳು ಹೇಳ್ತಾರೆ, ನಮ್ಮವ್ರು ಅದನ್ನು ಬಿಲೀವ್ ಮಾಡ್ತಾರೆ. ಹೌದು. ಅಂಥವ್ರು ಇದ್ದಾರೆ. ಈಗ ಏನು ಹೇಳ್ಬೋದು, ಸೊಸೈಟಿನಲ್ಲಿ ಮನೆ ಪಕ್ಕದವ್ರಿಗೆ ಒಂದು 100 ರೂಪೀಸ್ ಕೊಡೋದಿಲ್ಲ ಇವರು, ಹಾಂ. ಅವಶ್ಯಕರ ಇದ್ದರೆ. ಬಟ್ ನಾವು ಇದಕ್ಕೆ ಈ ಪ್ರಲೋಭಗಳಿಗೆಲ್ಲ ಹೋಗ್ಬಿಟ್ಟು ಏನೋ ನಾವು ಮಾಡ್ಕೊಳ್ತೀವಿ. ಸೊ ಇದನ್ನು ಕರೆಕ್ಟಾಗಿ ನೋಡಬೇಕು ಅಂತದ್ದು ಅದೇನಂತ ವಿವೇಕ ನಮಗೆ ಇರಬೇಕು ಬೇಸಿಕಲಿ. ಸೊ ಎನಿ ಫ್ರಾಡ್ ಆಗಲಿ, ಇದರಲ್ಲಿ ನಾವು UPIನಲ್ಲಿ ಕಾರ್ಡ್ ಕ್ಲಿಕ್ ಮಾಡಿದ್ದೀವಿ, ನನ್ನೊಂದು 10,000 ಹೋಗಿಬಿಟ್ಟಿದೆ ಯಾರಿಗೋ ಗೊತ್ತಿಲ್ಲದೆ, ಇದರಲ್ಲಿ ಯಾವುದೋ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಯಿತು, ಒಂದು ಸಮಥಿಂಗ್ ಫೆಡೆಕ್ಸ್ನಲ್ಲಿ ಅಂತ ಹೇಳಿಬಿಟ್ಟು ನನಗೆ ಡಿಜಿಟಲ್ ಅರೆಸ್ಟ್ ಮಾಡಿ ಮನೆಯಲ್ಲಿ ಕೂರಿಸ್ಬಿಟ್ಟು ನನ್ನ ಅಕೌಂಟಿನಲ್ಲಿ ದುಡ್ಡೆಲ್ಲ ತಗೊಂಡು ಬ್ಯಾಂಕಿಂದ ಹೋಗಿ ನನಗೆ ದುಡ್ಡು ತರಿಸ್ಕೊಂಡ್ರು, ಅವರು ಬೇರೆ ಅಕೌಂಟ್ ಹಾಕ್ಕೊಂಡ್ರು, ಅಂಥದ್ದು ಆಗಿದೆ. ಇಲ್ಲ ಈ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ನಲ್ಲಿ ನನಗೆ ಹಿಂಗೆ ಆಗಿದೆ, ಇಂಥದ್ದು ಎಲ್ಲ ಆಗ್ತಾ ಇದ್ದರೆ ಫಸ್ಟ್ ನಾವು ಮಾಡಬೇಕಾಗಿದ್ದು ಕೆಲಸ, ನಮಗೆ ಈಗ ಇದರಲ್ಲಿ ಮಂತ್ಸ್ ಟುಗೆದರ್ ಡೇಸ್ ಟುಗೆದರ್ ನಡೆಯೋದ ಒಂದು ದಿನಲ್ಲಿ ಆಗುವಂಥದ್ದು ಅಫೆನ್ಸ್ಗಳು ಅಲ್ಲ ಇವು. ಆದರೂ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ನಮಗೆ ಟೋಲ್ ಫ್ರೀ ನಂಬರ್ ಇದೆ ಆಲ್ ಓವರ್ ಇಂಡಿಯಾಕ್ಕೆ, ಎಲ್ಲರೂ ಕಾಮನ್ ಆಗಿ ಟೋಲ್ ಫ್ರೀ ನಂಬರ್ ಇದೆ 1930 ಅಂತ. 1930 ವೀಕ್ಷಕರೇ, 1930. ಹಾಂ.